ನಮಸ್ಕಾರ. ಓಂ ಶರವಣಭವಾಯ ನಮಃ. ಕರ್ಕಾಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಇಲ್ಲಿಯವರೆಗೂ ಪಟ್ಟಿರುವ ಕಷ್ಟ ಸಾಕು. ನೀವು ಯಾರನ್ನೆಲ್ಲ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ರೋ ಅವರೆಲ್ಲರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ ನೀವು ಅನುಭವಿಸಿದ ಆ ನೋವಿದೆಯಲ್ಲ, ಅದಕ್ಕೆ ಶಾಶ್ವತವಾಗಿ ಕೊನೆ ಹಾಡುವ ಸಮಯ ಈಗ ಬಂದಿದೆ. ಹೌದು, ಶೀಘ್ರದಲ್ಲೇ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಒಂದು ಅತ್ಯಂತ ದೊಡ್ಡ ನಿರ್ಧಾರ ಹೊರಹೊಮ್ಮಲಿದೆ. ಇದು ನಿಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ, ಸಂಪೂರ್ಣವಾಗಿ ಹೊಸ ಜೀವನ ನೀಡುವ ನಿರ್ಧಾರವಾಗಿರಲಿದೆ. ಈ ಜ್ಯೋತಿಷ್ಯ ಮೂಲಗಳ ವಿಶ್ಲೇಷಣೆಯಲ್ಲಿ ನಿಮ್ಮ ಭವಿಷ್ಯ ಹೇಗೆ ಬದಲಾಗಲಿದೆ ಅಂತ ನಾವು ಆಳವಾಗಿ ನೋಡೋಣ. ಕರ್ಕಾಟಕ ರಾಶಿಯವರು ಎಷ್ಟೋ ಬಾರಿ ಮೌನವಾಗಿರ್ತಾರೆ ಅಲ್ವಾ? ಆದರೆ ನೆನಪಿಟ್ಕೊಳ್ಳಿ, ನಿಮ್ಮ ಆ ಮೌನ ದೌರ್ಬಲ್ಯ ಖಂಡಿತ ಅಲ್ಲ, ಅದು ನಿಮ್ಮ ಮುಂದಿನ ಅತಿ ದೊಡ್ಡ ಗೆಲುವಿನ ತಯಾರಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನನಗೆ ಯಾಕೆ ದೇವ್ರೇ ಇಷ್ಟೊಂದು ನೋವು ಕೊಡ್ತಾ ಇದೆಯಾ ಅಂತ ನೀವು ಎಷ್ಟೋ ಬಾರಿ ಅನ್ಕೊಂಡಿರ್ಬೋದು. ಅತಿ ಹೆಚ್ಚು ನಂಬಿದವರಿಂದಲೇ ನಿಮಗೆ ಪದೇ ಪದೇ ದ್ರೋಹವಾಗಿದೆ. ಆದರೆ ನಿಮ್ಮ ಈ ನೋವಿನ ಇತಿಹಾಸ ಶೀಘ್ರದಲ್ಲೇ ಒಂದು ತಡೆಯಲಾಗದ ದೈವಿಕ ಶಕ್ತಿಯಾಗಿ ಬದಲಾಗಲಿದೆ. ಈ ಅದ್ಭುತ ರಹಸ್ಯ ಹೇಗೆ ತೆರೆದುಕೊಳ್ಳುತ್ತೆ ಅನ್ನೋದನ್ನ ನಾನೀಗ ನಿಮಗೆ ಬಿಡಿಸಿ ಹೇಳ್ತೀನಿ. ಮೊದಲನೇದಾಗಿ, ಜಲತತ್ವದ ಗುಪ್ತ ಶಕ್ತಿ ಹಾಗೂ ಚಂದ್ರನ ಪ್ರಭಾವ ನಿಮ್ಮ ಮೇಲೆ ಹೇಗಿದೆ ಅಂತ ನೋಡೋಣ. ಈ ಜಗತ್ತು ಕರ್ಕಾಟಕ ರಾಶಿಯವರನ್ನ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಳ್ತದೋತಾ? ನಿಮ್ಮ ರಾಶಿಯ ಚಿಹ್ನೆ ಏಡಿ. ಏಡಿಗೆ ಹೊರಗಡೆ ಗಟ್ಟಿಯಾದ ಕವಚ ಇರುತ್ತೆ, ಆದರೆ ಒಳಗಡೆ ಅತ್ಯಂತ ಮೃದುವಾದ, ಇತರರನ್ನ ಪ್ರೀತಿಯಿಂದ ಪೋಷಿಸುವ ಹೃದಯ ಇರುತ್ತೆ. ಈ ಜಗತ್ತಿಗೆ ಕೇವಲ ನಿಮ್ಮ ಹೊರಗಿನ ಆ ಗಟ್ಟಿ ಕವಚ ಮಾತ್ರ ಕಾಣುತ್ತೆ, ಆದರೆ ಆ ಕವಚದ ಒಳಗೆ ಭಾವನಾತ್ಮಕವಾಗಿ ದಣಿದಿರುವ, ದೈಹಿಕವಾಗಿ ಸೂಕ್ಷ್ಮವಾಗಿರುವ ನಿಮ್ಮ ನಿಜವಾದ ಮೃದು ರೂಪ ಯಾರಿಗೂ ಅರ್ಥ ಆಗೋದಿಲ್ಲ. ಬೇರೆಯವರ ನೋವನ್ನು ಸ್ಪಂಜಿನಂತೆ ಹೀರಿಕೊಳ್ಳುವ ನಿಮ್ಮ ಈ ಅದ್ಭುತ ಗುಣವೇ ನಿಮ್ಮ ಆಳವಾದ ಶಕ್ತಿ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? 2026ರಲ್ಲಿ ನಿಮ್ಮ ಈ ರಕ್ಷಣಾ ಕವಚ ಹೊಡೆದು ಹೋದಾಗ ಏನಾಗುತ್ತೆ ಅಂತ? ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರೋ ಪ್ರತಿಯೊಂದು ಅವಮಾನವೂ, ನೀವಿಟ್ಟ ಪ್ರತಿಯೊಂದು ಹನಿ ಕಣ್ಣೀರು ನಿಮ್ಮೊಳಗೆ ಈಗ ಒಂದು ಸಿಂಹದಂತಹ ಧೈರ್ಯವನ್ನ ಸೃಷ್ಟಿಸಿದೆ. ಈ ಧೈರ್ಯ ಮುಂಬರುವ ವರ್ಷದಲ್ಲಿ ನಿಮ್ಮ ಇಡೀ ಹಣೆಬರಹವನ್ನೇ ತಿದ್ದಿ ಬರೆಯಲು ಸಂಪೂರ್ಣವಾಗಿ ಸಿದ್ಧವಾಗಿದೆ. ಮುಂದಿನ ಭಾಗದಲ್ಲಿ ಶನಿದೇವನ ಕರ್ಮಫಲ, ನ್ಯಾಯ ಮತ್ತು ನಿಮ್ಮ ಹಿಂದಿನ ಕಷ್ಟಗಳಿಂದ ನಿಮಗೆ ಸಿಗುವ ಶಾಶ್ವತ ಮುಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. 2026ರಲ್ಲಿ ಆಗುವ ಗ್ರಹಗತಿ ಬದಲಾವಣೆಗಳು ಅತ್ಯಂತ ಮಹತ್ವದ್ದಾಗಿವೆ. ಮೇ 17ನೇ ತಾರೀಕು ಶನಿದೇವರು ರೇವತಿ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾರೆ. ರೇವತಿ ನಕ್ಷತ್ರ ಅಂದರೆ ಅದು ಕೊನೆಯ ನಕ್ಷತ್ರ. ಅಂದರೆ ಇದು ನಿಮ್ಮ ಕಷ್ಟಗಳ ಮುಕ್ತಾಯದ ಸಂಕೇತ. ನಿಮ್ಮ ಹಳೆಯ ಸಾಲದ ಬಾಧೆಗಳು, ಗೊಂದಲಗಳು ಮತ್ತು ವಿಷಕಾರಿ ಸಂಬಂಧಗಳಿಗೆ ಸಂಪೂರ್ಣವಾಗಿ ಶಾಶ್ವತವಾದ ಮುಕ್ತಿ ಸಿಗುವ ಸಮಯ ಇದು. ಇದರ ಜೊತೆಗೆ ಜೂನ್ 2 ಮತ್ತು ಅಕ್ಟೋಬರ್ 31ರ ಗುರುವಿನ ಚಲನೆಗಳು ಕೂಡ ನಿಮ್ಮ ಭವಿಷ್ಯವನ್ನ ಬಂಗಾರವನ್ನಾಗಿ ಮಾಡುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಇದು ನಿಮ್ಮ ಹಳೆಯ ಹೊರೆಗಳನ್ನು, ಕಷ್ಟಗಳನ್ನು ಕತ್ತರಿಸಿ ಹಾಕುವ ಸಮಯ. ರೇವತಿ ನಕ್ಷತ್ರದಲ್ಲಿ ಶನಿದೇವನ ಸಂಚಾರವಾದಾಗ ನಿಮ್ಮ ಹಳೆಯ ಭಾವನಾತ್ಮಕ ಅಭ್ಯಾಸಗಳು ಮತ್ತೆ ನಿಮ್ಮ ಮನಸ್ಸಿಗೆ ಬರಬಹುದು. ಆದರೂ ನೀವು ಸ್ವಲ್ಪವೂ ಹೆದರುವ ಅವಶ್ಯಕತೆ ಇಲ್ಲ. ಶನಿದೇವ ಕೇವಲ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಮಾತ್ರ ಬಯಸ್ತಾನೆ. ನಿಮ್ಮ ಆರ್ಥಿಕ ಮತ್ತು ಭಾವನಾತ್ಮಕ ಸೋರಿಕೆಗಳನ್ನು ಶಾಶ್ವತವಾಗಿ ತಡೆಯಲು ಇದೊಂದು ಸಣ್ಣ ಪರೀಕ್ಷೆಯಷ್ಟೇ. ಈಗ ಅತಿ ಮುಖ್ಯವಾದ ಭಾಗ, ನಿಮ್ಮ ಜೀವನದ ಸುವರ್ಣ ಯುಗದ ಆರಂಭ ಮತ್ತು ಉಚ್ಚ ಗುರುವಿನ ಪ್ರವೇಶದ ಬಗ್ಗೆ ನೋಡೋಣ. ಗುರುದೇವನು ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ವ್ಯಕ್ತಿತ್ವದ ಮನೆ. ಇಲ್ಲಿ ಗುರುದೇವ ಉಚ್ಚ ಸ್ಥಿತಿಯಲ್ಲಿ ಕುಳಿತಾಗ ಏನಾಗುತ್ತೆ ಗೊತ್ತಾ? ಇಷ್ಟು ದಿನಗಳ ಕಾಲ ನಿಮ್ಮಲ್ಲಿದ್ದ ಎಲ್ಲಾ ಆತ್ಮಸಂದೇಹಗಳು ಸಂಪೂರ್ಣವಾಗಿ ಕರಗಿ ಹೋಗಲಿವೆ. ನಾನೇನಾದರೂ ಸಾಧಿಸಬಲ್ಲೆನಾ ಎಂಬ ಅಳುಕು ದೂರವಾಗಿ ಅದರ ಜಾಗದಲ್ಲಿ ಅತ್ಯಂತ ಸ್ಪಷ್ಟವಾದ ಆಲೋಚನೆ ಮತ್ತು ಸಿಂಹದಂತಹ ಆತ್ಮವಿಶ್ವಾಸ ಮೂಡಲಿದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಅತ್ಯಂತ ನಿಖರವಾಗಿರುತ್ತೆ. ಇಲ್ಲಿ ಅತಿಚಾರಿ ಚಲನೆ ಅನ್ನೋದು ನಿಮಗೆ ಅನ್ವಯವಾಗುತ್ತೆ. ಅಂದ್ರೆ ಗುರುದೇವನು ಅತ್ಯಂತ ವೇಗವಾಗಿ ಚಲಿಸ್ತಾ ಇದ್ದಾನೆ. ವಿಶೇಷವಾಗಿ ಜೂನ್ 18ರಂದು ಗುರುದೇವ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶಿಸಿದ್ದಾಗ ಈ ವೇಗ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಹಾಗೂ ಅತ್ಯಂತ ವೇಗದ ಧನಾತ್ಮಕ ಬದಲಾವಣೆಗಳನ್ನು ತರಲಿದೆ. ನೀವು ಕಳೆದುಕೊಂಡಿದ್ದ ಸಂಪತ್ತು ಹಾಗೂ ಸಮಾಜದಲ್ಲಿ ನಿಮ್ಮ ಕೈ ತಪ್ಪಿ ಹೋಗಿದ್ದ ಗೌರವ ಅತಿ ವೇಗವಾಗಿ ನಿಮಗೆ ಮರಳಿ ಸಿಗಲಿದೆ. 2026ರ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾರೂ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಸುಧಾರಿಸಲಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾರಿ ಲಾಭ ಸಿಗಲಿದೆ. ಎಲ್ಲೋ ಸಿಲುಕುಕೊಂಡು ಇನ್ನೂ ಬರೋದೇ ಇಲ್ಲ ಅಂತ ನೀವು ಕೈಬಿಟ್ಟಿದ್ದ ಹಣ ಮರಳಿ ನಿಮ್ಮ ಕೈ ಸೇರಲಿದೆ. ನಿಮ್ಮ ಉದ್ಯೋಗದಲ್ಲಿ ಬಡ್ತಿ, ಸಂಬಳ ಹೆಚ್ಚಳ ಹಾಗೂ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಈ ಹಿಂದೆ ನೀವು ಮೌನವಾಗಿ ಮಾಡಿದ್ದ ಹೂಡಿಕೆಗಳು ಈಗ ಬೃಹತ್ ಲಾಭವನ್ನು ನೀಡಲಿವೆ. ಇಷ್ಟೆಲ್ಲ ಒಳ್ಳೆಯದಾಗುವಾಗ ಒಂದು ಸಣ್ಣ ಎಚ್ಚರಿಕೆ ಕೂಡ ಇದೆ. ಅದೇ ರಾಹುವಿನ ಎಚ್ಚರಿಕೆ ಮತ್ತು ಗುಪ್ತ ನೆರಳಿನ ಅಪಾಯಗಳು.
ಈ ಗುಪ್ತ ನೆರಳಿನ ಬಗ್ಗೆ ತಿಳಿಯುವ ಮುನ್ನ ದಯವಿಟ್ಟು ವಿಡಿಯೋವನ್ನು ಸ್ವಲ್ಪ ಪಾಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆಯಿರಿ. ಇದು ನಿಮಗೆ ಒಂದು ಸಾಮೂಹಿಕ ದೈವಿಕ ರಕ್ಷಾ ಕವಚವನ್ನು ನಿರ್ಮಿಸುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಬರ್ದ್ರಾ? ಸರಿ. ಹಾಗಾದರೆ 8ನೇ ಮನೆಯಲ್ಲಿ ಅಡಗಿರುವ ಅಪಾಯಗಳು ಯಾವುವು ಅಂತ ನೋಡೋಣ. ನಿಮ್ಮ 8ನೇ ಮನೆಯಲ್ಲಿ ರಾಹುವಿನ ನಿರಂತರ ಸಂಚಾರವಿದೆ. 8ನೇ ಮನೆಯೆಂದರೆ ಅದು ಗುಪ್ತ ವಿಷಯಗಳು ಮತ್ತು ಹಠಾತ್ ಘಟನೆಗಳ ಮನೆ. ಇಲ್ಲಿ ರಾಹು ಇಳುವುದರಿಂದ ಹಠಾತ್ ಆಯಾಸ ಮತ್ತು ನಿಮ್ಮ ವಿರುದ್ಧ ಗುಪ್ತ ತಂತ್ರಗಳನ್ನು ಹೆಣೆಯುವ ಶತ್ರುಗಳ ಬಗ್ಗೆ ನೀವು ಅತ್ಯಂತ ಎಚ್ಚರದಿಂದಿರಬೇಕು. ಅದಕ್ಕೆ ರಾಹುವಿನ ಕೆಲವು ಎಚ್ಚರಿಕೆಗಳನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸುವುದು ಬಹಳ ಅಗತ್ಯ. ಯಾರನ್ನೋ ಕಣ್ಮುಚ್ಚಿ ನಂಬಿ ಜಂಟಿ ಖಾತೆಗಳನ್ನು ಅಥವಾ ಜಾಯಿಂಟ್ ಅಕೌಂಟ್ಗಳನ್ನು ಓಪನ್ ಮಾಡೋಕೆ ಹೋಗಬೇಡಿ. ಹಾಗೆಯೇ ಶೇರ್ ಮಾರ್ಕೆಟ್ನಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಬಾರ್ದು. ರಸ್ತೆಯಲ್ಲಿ ವಾಹನ ಓಡಿಸುವಾಗ ನಿಮ್ಮ ಕೋಪ ಮತ್ತು ವೇಗ ಎರಡೂ ಕೂಡ ನಿಯಂತ್ರಣದಲ್ಲಿರಬೇಕು. ನಿಮ್ಮ ಊಟದ ವಿಷಯದಲ್ಲಿ ಶಿಸ್ತು ಇರಲಿ. ಅನಗತ್ಯ ವಾದವಿವಾದಗಳಿಂದ ನೀವು ದೂರವಿದ್ರೆ ಸಾಕು, ಉಚ್ಚಗುರು ನಿಮ್ಮನ್ನು ಖಂಡಿತ ಕಾಪಾಡ್ತಾನೆ. ಈಗ ನಿಮ್ಮ ಜೀವನದ ಅತಿದೊಡ್ಡ ತಿರುವಿನ ಬಗ್ಗೆ ಹೇಳ್ತೇನೆ. ನಿಮ್ಗೆ ಆದ ದ್ರೋಹವೇ ನಿಮ್ಮ ಗೆಲುವಾಗಿ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರ ಅತ್ಯಂತ ಅಪಾಯಕಾರಿ ಆಯುಧ ಅಂದ್ರೆ ಅದು ನಿಮ್ಮ ಸಂಪೂರ್ಣ ಮೌನ. ಹೌದು, ನಿಮಗೆ ಅತ್ಯಂತ ದೊಡ್ಡ ನಂಬಿಕೆ ದ್ರೋಹವಾದಾಗ ನೀವು ಬೇರೆಯವರ ಥರ ಜಗಳವಾಡುವುದಿಲ್ಲ, ಕಿರುಚಾಡುವುದಿಲ್ಲ, ಬದಲಾಗಿ ಒಂದು ಶಕ್ತಿಶಾಲಿ ಮೌನಕ್ಕೆ ಶರಣಾಗುತ್ತೀರಾ. ನಿಮ್ಮ ಈ ಮೌನವೇ ನಿಮ್ಮ ವಿರೋಧಿಗಳನ್ನು ಸಂಪೂರ್ಣವಾಗಿ ಮಣಿಸಲಿದೆ. ಇದನ್ನೇ ಜ್ಯೋತಿಷ್ಯದಲ್ಲಿ ನೀಚಭಂಗ ರಾಜಯೋಗ ಅಂತ ಕರೀತಾರೆ. ಹಿಂದೆ ನೀವು ಅನುಭವಿಸಿದ ಆ ಎಲ್ಲಾ ನೋವು ಮತ್ತು ಅವಮಾನಗಳು ಇದ್ದಕ್ಕಿದ್ದಂತೆ ಅಪಾರ ಶಕ್ತಿ ಮತ್ತು ವಿಜಯವಾಡಿ ರೂಪಾಂತರಗೊಳ್ಳಲಿವೆ. ನಿನ್ನೆ ಮೊನ್ನೆ ಯಾರು ನಿಮ್ಮ ಕಣ್ಣೀರನ್ನು ನೋಡಿ ಗೇಲಿ ಮಾಡಿ ನಕ್ಕಿದ್ದರೋ ಅವರೇ ಶೀಘ್ರದಲ್ಲೇ ನಿಮ್ಮ ಈ ಅಲುಗಾಡಿಸಲಾಗದ ಯಶಸ್ಸಿನ ಮುಂದೆ ತಲೆಬಾಗಿ ನಿಲ್ಲಬೇಕಾಗ್ತದೆ. ಇದು ಕೇವಲ ಒಂದು ಬದಲಾವಣೆಯಲ್ಲ, ಇದು ನಿಮ್ಮ ಸಂಪೂರ್ಣ ಗೆಲುವು. ಈ ಅದ್ಭುತ ಕಾಸ್ಮಿಕ್ ಯಶಸ್ಸನ್ನು ಒಲಿಸಿಕೊಳ್ಳಲು ನಾವು ಮಾಡಬೇಕಾದ ಸರಳ ಮತ್ತು ಪ್ರಭಾವಶಾಲಿ ಪರಿಹಾರಗಳು ಯಾವುವು ಅಂತ ನೋಡೋಣ. ದೇವಗುರು ಬೃಹಸ್ಪತಿಯ ಅನುಗ್ರಹ ನಿಮ್ಮ ಮೇಲಿರಲು ಬಿಳಿ ಶ್ರೀಗಂಧ ಅಥವಾ ಹಳದಿ ಅರಿಶಿಣದ ತಿಲಕವನ್ನು ಹಚ್ಚಿಕೊಳ್ಳುವುದು ಮತ್ತು ಹಳದಿ ಹಣ್ಣುಗಳನ್ನು ದಾನ ಮಾಡುವುದು ಬಹಳ ಒಳ್ಳೆಯದು. ಶನಿದೇವನ ಕೃಪೆಗಾಗಿ ಶನಿ ಚಾಲೀಸಾ ಪಠಿಸಿ ಹಾಗೂ ನಿಮ್ಮ ಕೈಲಾದಷ್ಟು ಕಾರ್ಮಿಕರಿಗೆ ಸಣ್ಣ ಉಡುಗೊರೆಗಳನ್ನು ನೀಡಿ. ಇನ್ನು ರಾಹುವಿನ ಕೆಟ್ಟ ದೃಷ್ಟಿ ತಡೆಯಲು ನದಿ ಅಥವಾ ಕೆರೆಯಲ್ಲಿರುವ ಮೀನುಗಳಿಗೆ ಗೋಧಿ ಹಿಟ್ಟಿನ ಉಂಡೆಗಳನ್ನು ನೀಡುವುದು ಅತ್ಯಂತ ಪ್ರಭಾವಶಾಲಿ ಕ್ರಿಯೆ. ಇವು ಕೇವಲ ಕುರುಡು ನಂಬಿಕೆಗಳಲ್ಲ, ನಿಮ್ಮ ಕಡೆಗೆ ಸಂಪತ್ತನ್ನು ಆಕರ್ಷಿಸುವ ಅದ್ಭುತ ಮಾರ್ಗಗಳು. ಕೊನೆಯದಾಗಿ ಒಂದು ಮಾತು. ನಿಮ್ಮ ಒಂದು ಸುಂದರವಾದ ನಗು ನಿಮ್ಮ ಸುತ್ತಲಿರುವ ಎಲ್ಲಾ ನಕಾರಾತ್ಮಕತೆಯನ್ನು ಸೋಲಿಸುತ್ತದೆ. ಅಸೂಯೆಪಡುವ ಕಣ್ಣುಗಳಿಂದ ರಕ್ಷಿಸಿಕೊಳ್ಳಲು ನಿಮ್ಮ ಮುಖದಲ್ಲಿ ಸದಾ ಶಾಂತವಾದ ನಗು ಇರಲಿ. ಪ್ರಕೃತಿಯೊಂದಿಗೆ ಆದಷ್ಟು ಹೆಚ್ಚಿನ ಸಮಯ ಕಳೆಯಿರಿ. ಅದೇ ನಿಮ್ಮ ಅತಿದೊಡ್ಡ ರಕ್ಷಣಾ ಕವಚ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು 100 ಮಡಿಗೊಳಿಸುತ್ತೆ. ಹಾಗಾದರೆ ಕರ್ಕಾಟಕ ರಾಶಿಯವರೇ, ನಿಮ್ಮ ಈ ಕಾಸ್ಮಿಕ್ ಕಿರೀಟವನ್ನು ಧರಿಸಲು ನೀವು ಸಿದ್ಧರಿದ್ದೀರಾ? ಖಂಡಿತ ಸಿದ್ಧರಾಗಿ. ನಿಮ್ಮ ಮೌನ ರೋಧನದ ಕಷ್ಟದ ದಿನಗಳು ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಇದು ನೀವು ಅತ್ಯಂತ ಹೆಮ್ಮೆಯಿಂದ ಮತ್ತು ಧೈರ್ಯದಿಂದ ನಿಮ್ಮ ಜೀವನದ ಸುವರ್ಣ ಅಧ್ಯಾಯಕ್ಕೆ ಕಾಲಿಡುವ ಸಮಯ. ಈ ಜ್ಯೋತಿಷ್ಯದ ವಿಶ್ಲೇಷಣೆ ಸ್ಪಷ್ಟಪಡಿಸುವಂತೆ ನಿಮ್ಮ ಆಂತರಿಕ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ತೋರಿಸುವ ಕಾಲ ಈಗ ಸನ್ನಿಹಿತವಾಗಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜಯ ಗುರುದೇವ್ ಅಥವಾ ನಿಮ್ಮ ರಾಶಿಯನ್ನು ಬರೆದು ಕಮೆಂಟ್ ಮಾಡಿ. ಇದು ನಿಮ್ಮ ಭವಿಷ್ಯದ ಆಶೀರ್ವಾದವನ್ನು ದೃಢಪಡಿಸುತ್ತದೆ. ನಮಗೆ ಬೆಂಬಲ ನೀಡಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಶಕ್ತಿಶಾಲಿ ಮಾಹಿತಿಯನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ, ವಿಶೇಷವಾಗಿ ಇತರ ಕರ್ಕಾಟಕ ರಾಶಿಯವರೊಂದಿಗೆ ತಪ್ಪದೇ ಶೇರ್ ಮಾಡಿ. ಮುಂದಿನ ಬಾರಿ ಇನ್ನೊಂದು ಅದ್ಭುತ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದ.